ಇನ್ನೊಬ್ಬರು ಕಾಲರ್ ಇದ್ದಾರೆ ಬೀದರಿಂದ ಸಾಮಾಜಿಕ ಹೋರಾಟಗಾರರು ಮಿಥುನ್ ಅವರು. ಮಿಥುನ್ ಅವರೇ ನಮಸ್ತೆ. ಸರ್ ನಮಸ್ತೆ ಸರ್. ನಮಸ್ತೆ ಮಿಥುನ್ ಅವರೇ ಹೇಳಿ. ಸರ್ ಬೀದರಿಂದ ಸಾಮಾಜಿಕ ಹೋರಾಟಗಾರರಾಗಿ ಮಾತಾಡ್ತಿದ್ದೀನಿ ಸರ್. ಮಿಥುನ್ ಜೂನಿಯರ್ ಡಿಕೆ ಅಂತ ಹೇಳಿ. ಹಾ ಹೇಳಿ. ಸರ್ ಇದು ಈ ಗೋಪ್ಯವಾಗಿ ಏನೋ ಆಗ್ತಿದೆಲ್ಲ ಸರ್, ಹಾ ಸಮಾಜದಲ್ಲಿ ಅತಿ ಹೆಚ್ಚಾಗ್ತಿದೆ ಸರ್ ಇವಾಗ ನಾನು ನೋಡೋ ಪ್ರಕಾರ ಸರ್. ಇದು ಹಾ ಸರ್ ಇದು ಮಾಡ್ತಕ್ಕಂಥದ್ದು ಯಾವತ್ತೂ ಕಂಡೇ ಬರ್ತಿಲ್ಲ ಸರ್ ಜಾಸ್ತಿಯಾಗಿ. ಹ್ಮ್ ಅಂತದ ಬಹಿರಂಗವಾಗಿ ಈ ತರ ಮಾಡ್ತಿರೋದು ತಪ್ಪಲ್ವಾ ಸರ್? ಇದು ತಪ್ಪೇ, ಯಾರಲ್ಲ ಅಂತ ಹೇಳ್ತಿದ್ದಾರೆ ಈಗ. ತಪ್ಪಲ್ವಾ ಸರ್? ಇದು 100%. ಇದು ಗಲ್ಲಿಯಿಂದ ದಿಲ್ಲಿವರೆಗೆ ನಡೀತದೆ ಅಂತ ನನಗನ್ಸುತ್ತೆ ಸರ್. ಇದು ಈಗ ನಮ್ಮಲ್ಲಿ ಏನೋ ಗೊತ್ತಾಗಿದೆ, ನಾವು ಜನಕ್ಕೆ ಹೇಳಲೇಬೇಕು, ಅನಿವಾರ್ಯ, ಯಾರು ಬೇಕಾರಾಗಲಿ ಹೇಳ್ತಾ ಇದೀವಿ. ಹೌದು. ಎಲ್ಲೆಲ್ಲಿ ನಡೀತಾ ಇದೆಯೋ ಕರ್ಮ ಯಾವನಿಗೆ ಗೊತ್ತು. ಓಪನ್ ಆಗಿ ಹೇಳ್ತಿದ್ರಲ್ಲ, ತುಂಬಾ ಖುಷಿ ಆಯ್ತು ಸರ್. ಲೈವ್ ಅಲ್ಲಿ ನೀವು ಲೈವ್ ಇಟ್ಟಿದಾರಲ್ಲ ರಾಜ್ ನ್ಯೂಸ್ಗೆ ತುಂಬಾ ಧನ್ಯವಾದಗಳು ಸರ್. ಹಾ, ಯಾಕಂದ್ರೆ ಇದ್ದಿದ್ದಂಗೆ ಹೇಳಿದ್ರೆ ಬಂದ್ ಎದೆ ಗೊತ್ತಾ ಅಂತ ಹೇಳ್ತಾರೆ. ಯಾರು ಏನ್ ಬೇಕಾದ್ರೆ ಹೇಳ್ಕೊಳ್ಳಿ, ನಾವು ಇದ್ದಿದ್ದಂಗೆ ಹೇಳಲೇಬೇಕು, ಅನಿವಾರ್ಯ. ಹೌದು ಸರ್, ಹೌದು ಸರ್. ಏನ್ ನನ್ನ ಮನೆಗೆ ಉತ್ತಾರ ಆಗ್ಬೇಕು, ನಾವು ಹುಷಾರಾಗಿ ಹೇಳ್ತಿದ್ದೀನ, ಜನಕ್ಕೆ ಎಚ್ಚರಿಕೆ ಆಗ್ಬೇಕಾಗಿದೆ ಇವತ್ತು. ಹೌದು ಸರ್, ಜನರಿಗೆ ಒಳ್ಳೇದಾಗ್ಬೇಕು ಸರ್. ನಿಮ್ ಮೊಬೈಲ್ ನಂಬರ್ಗಳನ್ನ ತಗೊಳ್ತಕ್ಕಂಥ ವ್ಯವಸ್ಥೆಯಲ್ಲಿ ಏನೇನು ಆಗ್ತಾ ಇದೆ ಸೊಸೈಟಿಯಲ್ಲಿ ಅಂತ ಗೊತ್ತಾಗಬೇಕಲ್ಲ ಜನಕ್ಕೆ. ಹೌದು ಸರ್. ಜನ ನಂಬರ್ಗಳನ್ನ ಕೊಡ್ಬೇಕಾದ್ರೆ ಹುಷಾರಾಗ್ಬೇಕಲ್ಲ. ಹೌದು ಸರ್. ಇಲ್ಲಿ ಜಾಗೃತಿ ಮತ್ತೊಂದು ಇನ್ನೇನೋ ವಿಚಾರದಲ್ಲಿ ನೀವು ಯಾವ ಪಕ್ಷ ಏನು ಅಂತ ತಿಳ್ಕೊಂಡು ನಿಮ್ಮ ನಂಬರನ್ನು ಪಡ್ಕೊಂಡು ನಿಮ್ಮ ಮತದಾರ ಪಟ್ಟಿರ್ತಕ್ಕಂಥ ನಿಮ್ಮ ಹೆಸರನ್ನ ಡಿಲೀಟ್ ಮಾಡ್ತಕ್ಕಂಥ ಒಂದು ಕೆಟ್ಟ ಭ್ರಷ್ಟ ವ್ಯವಸ್ಥೆಯಲ್ಲಿ ಹೆಜ್ಜೆ ಹೋಗ್ತಾ ಇದ್ದಾರೆ ನಮ್ಮ ಅಧಿಕಾರಿಗಳು ಅಂತಂದ್ರೆ ಯಾರಿಗೆ ಕೇಳ್ಬೇಕಾಗಾದ್ರೆ ನಾವು? ಹೌದು ಸರ್, ಅಧಿಕಾರಿಗಳಿಗೆ ಮತ್ತೆ ಇರ್ತಕ್ಕಂಥ ಸರ್ಕಾರಗಳನ್ನ ಸರ್ ಹೆಂಗಾಗಿದೆ ಗೊತ್ತಾ ಸರ್? ಅಧಿಕಾರಿಗಳು ಕೂಡ ಇವ್ರು ಹೆಂಗಾಗಿದಾರೆ ಸರ್, ಸರ್ಕಾರದ ಗುಲಾಮರಾಗಿ ಇದ್ದಿದ್ದಾರೆ ಅಂತ ನನಗನ್ಸ್ತದೆ ಸರ್. ಇದ್ರೂ ಇರ್ಬೋದು ನಿಮ್ಮ ಅಭಿಪ್ರಾಯದ ಪ್ರಕಾರ. ಇವ್ರು ಅಧಿಕಾರಿ ಹಿಡ್ಕೊಂಡು ತಳಗಿಂದ ಹೊರಗೆ, ಗಲ್ಲಿಯಿಂದ ಹೊರಗೆ, ದಿಲ್ಲಿವರೆಗೆ ಕೂಡ ಅಧಿಕಾರಿ ದುರ್ಬಳಕೆ ಮಾಡ್ತಿದ್ದಾರೆ ಸರ್. ಅಧಿಕಾರಿ ಇಟ್ಕೊಂಡು ಸರ್ಕಾರಿ ನೌಕರಸ್ಥರೆಲ್ಲ ಇವತ್ತಿನ ಕಾಲದಲ್ಲಿ ಸದ್ಬಳಕೆನೆ ಕಡಿಮೆ ಆಗ್ಬಿಟ್ಟಿದ್ದಾರೆ, ಬರೀ ದುರ್ಬಳಕೆನೆ ಜಾಸ್ತಿ ಆಗ್ತಾರೆ ಎಲ್ಲ ಅಂತ. ದುರ್ಬಳಕೆ ಆಗಿದೆ ಸರ್. ಇವರಿಗೆ ಜಾಸ್ತಿ ಗೊತ್ತಾ ಸರ್, ಎಲ್ಲರೂ ಅಧಿಕಾರ ಯಾಕೆ ಗೊತ್ತಾ, ಪಾಲಿಟಿಷಿಯನ್ ಇನ್ವಾಲ್ವ್ಮೆಂಟ್ ಕೊಡ್ತಾರೆ ಸರ್ ಇವೆಲ್ಲ ಅಧಿಕಾರಿಗಳೆಲ್ಲ ಸರ್. ಯಾಕೆ ಗೊತ್ತಾ, ಇದು ಮಾಡ್ತಕ್ಕಂಥ ತಪ್ಪು ಸರ್. ಇವರು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ ಸರ್, ಬಾಯಿ ಮಾತ್ರ ಸರ್. ಇವರು ಬಾಯಿಂದ ಮಾತ್ರ ನುಡಿಯೋದಲ್ಲ ಸರ್, ಕೈಯಿಂದ ತೋರಿಸ್ಬೇಕು ಸರ್. ಇವರು ಪ್ರಜಾಪ್ರಭುತ್ವದಲ್ಲಿ ನಿಮಗಿರಬಹುದಾದ ಒಂದೇ ಒಂದು ಹಕ್ಕು ಅಂತಂದ್ರೆ ಮತದಾನ ಮಾಡ್ತಕ್ಕಂಥ ಹಕ್ಕು. ಹೌದೌದು ಸರ್. ಅದನ್ನು ಕಸ್ಕೊಳ್ತಾ ಇದ್ದಾರೆ ಇವತ್ತು ಅಂತಂದ್ರೆ. ಇವತ್ತು ಜನ ಚುನಾವಣಾ ಆಯೋಗಕ್ಕೆ ಹೋಗ್ಬೇಕಾಗುತ್ತೆ, ಅಧಿಕಾರಿಗಳನ್ನ ಬಿಟ್ರೆ ಚುನಾವಣಾ ಆಯೋಗಕ್ಕೆ ಕೊಡ್ಬೇಕಾಗತ್ತೆ ಮನವಿ ಇವಾಗ. ಹೌದು ಸರ್. ಇನ್ನೊಂದು ಹೆಂಗೆ ಗೊತ್ತಾ ಸರ್, ಹೇಳಿ. ಅಲ್ಲ ಸರ್, ನೀವ್ ಹೇಳಿದ ಪ್ರಕಾರ ಸರ್, ಸರ್ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಕಾರ ಹಕ್ಕು ಕೊಟ್ಟಿದ ಪ್ರಕಾರ RSS ಕೂಡ ಒಂದ್ ಟೈಮಲ್ಲಿ ಅವರಿಗೆ ಮತದಾನಗಳು 4 ಕೊಡ್ರಿ ಒಬ್ಬನಿಗೆ ವ್ಯಕ್ತಿಗಳಂತೇಳಿ ಕ್ವಶನ್ ಮಾಡಿದ್ರಿ ಸರ್. ಇದು RSS ನವರು ಸರ್. ಹಾ ಸರ್. ನಾವು ಏನ್ ಗೊತ್ತಾ, ಹಾ ಸರ್, ನಾವು ಯಾವ ಪಕ್ಷದಲ್ಲಿ ಆಡಳಿತ ಇರಲಿ, ಯಾರು ಬೇಕಾದ್ರೆ ಇರಲಿ, ಜನಗಳಿಗೆ ಆಗಬಹುದಾದ ತೊಂದರೆಗಳ ವಿಚಾರದಲ್ಲಿ ಮಾತ್ರ ನಾವು ಹಿಂದೆ ಹೋಗಲ್ಲ. ನಾವಿದ್ದಿದ್ದು ಹೇಳಲೇಬೇಕು, ಹೇಳೇ ಹೇಳ್ತೀವಿ. ಇವತ್ತಲ್ಲಿ ಯಾವ ಪಕ್ಷದವ್ರು ಏನ್ ಮಾಡ್ತಿದಾರೋ ಅಲ್ಲಿ ವೋಟರ್ ಲಿಸ್ಟ್ ಅಲ್ಲಿ